ತಾಲಾ ಅನ್ವರ ಹೊಟ್ಟೆಯೊಳಗೆ ಬಂತು. ಪ್ರೀತಿಯ ಸಹೋದರರೇ, ಹಜರತ್ ಆಮಿನಾ ರದಿಯಲ್ಲಾಹು ತಾಲಾ ಅನ್ವರ ಹೊಟ್ಟೆಯಲ್ಲಿ ಈ ಬೆಳಕನ್ನು ಬಂದಿದ ನಂತರ ಹಜರತ್ ಆಮಿನಾ ಅವ್ರು ಹೇಳಕ್ ಕುಂತಿದ್ದಾರೆ. ಹಜರತ್ ಆಮಿನಾ ರದಿಯಲ್ಲಾಹು ತಾಲಾ ಅನ್ವರ ಹೇಳಕ್ ಕುಂತಿದ್ದಾರೆ ಏನಂತ? ನನ್ನ ಮಗು ಹೊಟ್ಟೆಯಲ್ಲಿ ಬಂದಿದ ನಂತರ, ಈ ಬೆಳಕು ನನ್ನ ಹೊಟ್ಟೆಯಲ್ಲಿ ಬಂದಿದ ನಂತರ, ನಾನು ಗರ್ಭವತಿ ಆಗಿದ ನಂತರ ಏನ್ ನೋಡುತ್ತೇನೆ? ಈ ಹೊಟ್ಟಿನಿಂದ ಒಂದು ಬೆಳಕು ನಾನು ನೋಡಕ್ ಕುಂತಿದ್ದೀನಿ. ಈ ಬೆಳಕಿನಲ್ಲಿ ಬಸ್ರಾ ಮತ್ತು ಮುಲ್ಕೆ ಸ್ವಾಮಿನ ದೊಡ್ಡ ದೊಡ್ಡವಾದ ಮಣಿಗಳು ನನಗೆ ಕಂಡು ಬರಕ್ ಕುಂತಿದ್ದು. ಹಜರತ್ ಆಮಿನಾ ಹೇಳಕ್ ಕುಂತಿದ್ದಾರೆ, ದೊಡ್ಡವಾದ ಮಣಿಗಳು ನನಗೆ ಕಂಡು ಬರಕ್ ಕುಂತಿತ್ತು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾಯಿ ಹೊಟ್ಟೆಯಲ್ಲಿ ಬಂದಿದ ನಂತರ ಹಜರತ್ ಆಮಿನಾ ಹೇಳಕ್ ಕುಂತಿದ್ದಾರೆ ಏನಂತ? ಈ ಬೆಳಕಿನಲ್ಲಿ ಇವತ್ತು ಬಹಳಷ್ಟು ಜನರು ನೋಡಿರಬಹುದು, ಕೇಳಿರಬಹುದು. ಮೇಲಾದುನ್ ನಬಿ ಹೇಗೆ ಬರುತ್ತಿದೆ? ನಮ್ಮ ಅಹ್ಲೆ ಸುನ್ನತಿನ ನಡವಳಿಕೆ ಪ್ರೀತಿ ಇದೆ. ಅಲ್ಹಮ್ದುಲಿಲ್ಲಾ. ಚಂದ್ರ ಹೇಗೆ ಕಾಣುತ್ತದೆ? ರಬ್ಬಿಲ್ ಅವ್ವಲ್ ತಿಂಗಳದು ಮೊದಲೇ ಚಂದ್ರ ಕಂಡ್ರೆ ನಾವು ರಾತ್ರಿಯಲ್ಲಿ ಪ್ಲಾನಿಂಗ್ ಮಾಡ್ತೀವಿ ಎಲ್ಲಾರು. ಮೇಲಾದುನ್ ನಬಿ ಬರಾಕ್ ಕುಂತಿದೆ, ಜಶ್ನೆ ಮೇಲಾದುನ್ ನಬಿ ಬರಾಕ್ ಕುಂತಿದೆ. ನಮ್ಮ ಹೃದಯದಲ್ಲಿ, ನಮ್ಮ ಜೀವಳಿಗೆ ಒಂದು ಶಕ್ತಿ ಕೊಡುವ, ಪ್ರೀತಿ ಕೊಡುವ, ಹೊಂದಾಣಿ ಕೊಡುವ ಒಂದು ಮೇಲಾದುನ್ ನಬಿ ಬರಾಕ್ ಕುಂತಿದೆ. ನಾವು ಎಲ್ಲಾರು ಏನ್ ಮಾಡ್ತೀವಿ? ಮನೆಯಲ್ಲಿ ಧ್ವಜ ಹಚ್ತೀವಿ, ಲೈಟಿಂಗ್ ಹಚ್ತೀವಿ, ಬೆಳಕನ್ನು ಮಾಡುತ್ತೀವಿ. ವಣಿಯಲ್ಲಿ ತರ ಲೈಟಿಂಗ್ ಹಚ್ಚಿ ಜನರಿಗೆ ಸಂದೇಶ ಕೊಡಕ್ ಕುಂತಿದೀವಿ. ಜನರು ಬರಾ ಕುಂತಿವ ದಿನ ಏನಿದೆ, ಬರೋದು ದಿನಗಳಲ್ಲಿ ನಮ್ಮ ಹೃದಯದ ಬೆಳಕು ರಸೂಲುಲ್ಲಾಹ್ ಜನ್ಮ ದಿನ ಇದೆ. ಏನು? ಜಶ್ನೆ ಮೇಲಾದುನ್ ನಬಿ ಇದೆ. ಪ್ರೀತಿಯ ಸಹೋದರ, ಇದರ ಬೆಳಗ್ಗೆ ನಿಮ್ಗೆ ಪ್ರಶ್ನೆ ಮಾಡಬಹುದು, ನೀವು ಧ್ವಜ ಕಟ್ಟಾಕ್ ಕುಂತಿದ್ರಾ? ಧ್ವಜ ಏಕೆ ಕಟ್ಟಾಕ್ ಕುಂತಿದ್ರಾ? ಧ್ವಜ ಕಾರಣ ಉದ್ದೇಶ ಏನು? ಏನ್ ಸಹಾಬಾಕರಂ ಧ್ವಜ ಕಟ್ಟಿದ್ರು? ಸಹಾಬಾಕರಂ ಇದು ಕೆಲಸ ಮಾಡಿದ್ರು? ಪ್ರೀತಿಯ ಸಹೋದರರೇ, ಸಹಾಬಾಕರಾಮ್ ನಡವಳಿಕೆ, ಆಮೇಲೆ ಹಜರತ್ ಬಿಬಿ ಆಮಿನಾ ಅವ್ರು ಏನ್ ಹೇಳಕ್ ಕುಂತಿದ್ದಾರೆ ಇಲ್ಲಿ ಕೇಳ್ರಿ. ಹಜರತ್ ಬಿಬಿ ಆಮಿನಾ ರದಿಯಲ್ಲಾಹು ತಾಲಾ ಅನ್ಹಾ ಹೇಳಕ್ ಕುಂತಿದ್ದಾರೆ, ನನ್ನ ಮಗು ಹೊಟ್ಟೆಯಲ್ಲಿ ಬಂದ ನಂತರ ಅಲ್ಲಾಹು ಅಕ್ಬರ್, ಈ ಮಗುವಿನ ಬೆಳಕಿನಲ್ಲಿ ನಾನು ಏನ್ ನೋಡುತ್ತೇನೆ? ಸುಂದರವಾದ ಬೆಳಕನ್ನು ಕಂಡು ಬಂದಿದೆ. ಎಲ್ಲಾ ಸುಂದರವಾದ ಬೆಳಕನ್ನು ಹರಡಿದೆ. ಆ ಬೆಳಕಿನಲ್ಲಿ ನಾನು 3 ಧ್ವಜಗಳಿಗೆ ನೋಡಕ್ ಕುಂತಿದ್ದೇನೆ. ಈ ಬೆಳಕಿನಲ್ಲಿ 3 ಧ್ವಜಗಳಿಗೆ ನೋಡಕ್ ಕುಂತಿದ್ದೀನಿ. ಒಂದು ಧ್ವಜ ಮಶ್ರಿಕ್ ನಲ್ಲಿ ಇದೆ, ಇನ್ನೊಂದು ಧ್ವಜ ಮಗರಿಬ್ ನಲ್ಲಿ ಇದೆ, ಇನ್ನೊಂದು ಧ್ವಜ ಖಾನೆ ಕಾಬದ ಚೌಣಿ ಮೇಲೆ ಇದೆ. ಅಲ್ಲಾಹು ಅಕ್ಬರ್. ಅದಕ್ಕೆ ಅಷ್ಟೇ ಮೊಹಬ್ಬತ್ ಹೇಳಿದ್ರು, ಪ್ರೀತಿ ಮಾಡೋರು. ರೂಹುಲ್ ಅಮೀನ್ ನೆ ಗಾड़ा काबे के छत पे झंडा, रूहुल अमीन ने गाड़ा काबे के छत पे झंडा, रोशन हुआ जमाना सरकार आ गए हैं, रोशन हुआ जमाना सरकार आ गए हैं, जो मांगना है मांगो, जो लेना है सो ले लो, ऐ दुनिया के ताजदारों सरकार आ गए हैं, ऐ दुनिया के ताजदारों सरकार आ गए. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾಯಿ ಹೊಟ್ಟೆಯಲ್ಲಿ ಬಂದಿದ್ದಾರೆ, ಇನ್ನು ಬೆಳಕು ಬಂದಿದೆ. ಈ ಬೆಳಕು ಬಂದ ನಂತರ ಏನೇನಾಯ್ತು? ಅಲ್ಲಾಹು ಅಕ್ಬರ್. ಕುರೇಶಿನ ಎಲ್ಲಾ ಪ್ರಾಣಿಗಳು ಒಬ್ಬರಿಗೆ ಮಾತಾಡಕ್ ಕುಂತಿತ್ತು. ಎಲ್ಲಾ ಪ್ರಾಣಿಗಳು ಮಾತಾಡಕ್ ಕುಂತಿದ್ದಾರೆ ಏನಂತ? ನಿನ್ಗೆ ಗೊತ್ತಿದೆ, ಬೆಳಕು ಬಂದಿದೆ, ಬೆಳಕು ಬಂದಿದೆ. ಜನರು ಮಾತಾಡಕ್ ಕುಂತಿದ್ದಿಲ್ಲ, ಮನುಷ್ಯರು ಮಾತಾಡಕ್ ಕುಂತಿದ್ದಿಲ್ಲ, ಪ್ರಾಣಿಗಳು ಮಾತಾಡಕ್ ಕುಂತಿದ್ದಾರೆ. ನೋಡ್ರಿ, ಇನ್ನೂ ರಸೂಲುಲ್ಲಾಹ್ ಪ್ರಪಂಚದಲ್ಲಿ ಬಂದಿಲ್ಲ, ಪ್ರಾಣಿಗಳಿಗೆ ಮುಂಚೆನೆ ಗೊತ್ತಾಗಿದೆ. ಬರೀ ಬೆಳಕು ಬಂದಿದ್ದೆ ತಾಯಿ ಹೊಟ್ಟೆಯೊಳಗೆ, ಎಲ್ಲಾ ಪ್ರಾಣಿಗಳಿಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿದೆ ಬೆಳಕು ಬಂದಿದೆ, ಬೆಳಕು ಬಂದಿದೆ. ಪ್ರಾಣಿಗಳ ಹೇಳಕ್ ಕುಂತಿದ್ದೆ ಏನಂತ? ಬೆಳಕು ಬಂದಿದೆ, ಬೆಳಕು ಬಂದಿದೆ. ಯಾವ್ದು ಬೆಳಕಿನ ಬಗ್ಗೆ ಮಾತಾಡಕ್ ಕುಂತಿದ್ರಾ? ಯಾವ್ದು ಬೆಳಕು ಬಗ್ಗೆ ನೀವು ಹೇಳಕ್ ಕುಂತಿದ್ರಾ? ಪ್ರಾಣಿಗಳು ಮಾತಾಡಕ್ ಕುಂತಿದ್ರು ಏನಂತ? ಇಷ್ಟು ದಿನ ಮಕ್ಕಳಲ್ಲಿ ಎಲ್ಲಾರು ಜನರನ್ನು ಹಿಂಸೆ ಕೊಡ್ತಿದ್ರು, ಸರಿಯಾಗಿ ನಮ್ಗೆ ಮೇವು ಹಾಕ್ತಿದ್ದಿಲ್ಲ, ಸರಿಯಾಗಿ ನಮ್ಗೆ ಪ್ರೀತಿ ಮಾಡ್ತಿದ್ದಿಲ್ಲ. ಬೆಳಕು ಬಂದಿದೆ, ಬೆಳಕು ಬಂದಿದೆ. ಅದು ಎಂತಹ ಬೆಳಕು! ಎಲ್ಲಾರು ಜನರು ಈ ಬೆಳಕಿನ ಸಮೀಪ ಬಂದ ನಂತರ ಯಾರು ಪ್ರಾಣಿಗಳಿಗೆ ಹಿಂಸೆ ಕೊಡುದಿಲ್ಲ, ಪ್ರಾಣಿಗಳಿಗೆ ಗೌರವ ಮರ್ಯಾದೆ ಕೊಟ್ಟು ಪ್ರಾಣಿಗಳಿಗೆ ಹೊಟ್ಟೆ ತುಂಬಾ ಮೇವು ಹಾಕೋದಕ್ಕೆ ಕೆಲಸವನ್ನು ಮಾಡುತ್ತಾರೆ. ಈ ಬೆಳಕು ಬಂದಿದೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಬೆಳಕು ತಾಯಿ ಹೊಟ್ಟೆಯೊಳಗೆ ಬಂದಿದೆ. ಬಂದ ನಂತರ ಏನೇನೋ ಅಜಾಯಿಬ್ಗಳಾಯ್ತು, ಏನೇನೋ ಮುಅಜಿಜಾತ್ಗಳಾಯ್ತು. ಇಲ್ಲೇ ತನಕ ರಿವಾಯತ್ ನಲ್ಲಿ ಬಂದಿದೆ, ರಸೂಲುಲ್ಲಾಹನ ಬೆಳಕು ಹಜರತ್ ಆಮಿನಾ ರದಿಯಲ್ಲಾಹು ತಾಲಾ ಅನ್ಹಾ ಹೊಟ್ಟೆಯಲ್ಲಿ ಬಂದಿದೆ. ಬಂದಿದ ನಂತರ ರಸೂಲುಲ್ಲಾಹರು, ಪ್ರೀತಿಯ ಸಹೋದರರೇ, ತಾಯಿ ಹೊಟ್ಟೆಯಲ್ಲಿ ಬಂದಿದ ನಂತರ ಸ್ವರ್ಗದ ಎಲ್ಲಾ ಕದಗಳಿಗೆ ತೆಗೆಯಲಾಯಿತು. ಎಲ್ಲಾ ಸ್ವರ್ಗದ ಕದಗಳಿಗೆ ಎಲ್ಲಾ ಓಪನವನ್ನು ಮಾಡಿದ್ರು. ಮತ್ತು ಎರಡನೇ ಮುಅಜಿಜಾತ್ ಏನಾಯ್ತು? ಪ್ರಪಂಚದಲ್ಲಿ ಕಸ್ತೂರಿಗಿಂತ ಜಾಸ್ತಿ ವಾಸನೆಯನ್ನು ಬರಾಕುಂತಿತ್ತು, ಕಸ್ತೂರಿಗಿಂತ ಜಾಸ್ತಿ ವಾಸನೆ ಬರಾಕುಂತಿತ್ತು. ಮೂರನೇ ಕೆಲಸ ಏನಾಯ್ತು? ಅಲ್ಲಾಹು ಅಕ್ಬರ್. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋಗಿ ಕೇಳ್ರಿ ನೀವು, ಎಲ್ಲಾರು ಸಂತೋಷ ಪಡ್ಕೊಳಕ್ ಕುಂತಿದ್ರು, ಎಲ್ಲಾರು ಸಂತೋಷ ಪಡ್ಕೊಳಕ್ ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೀ ಬೆಳಕು ಬಂದಿದೆ, ಬೆಳಕು ಬಂದಿದ ನಂತರ ಇಷ್ಟೆಲ್ಲ ಆಯ್ತು. ಈಗ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿ ಬಂದಿದೆ ಏನಾಯ್ತು? ಪ್ರೀತಿಯ ಸಹೋದರರೇ, ಮೇಲಾದುನ್ ನಬಿ ರಾತ್ರಿ 12ನೇ ರಾತ್ರಿ ಇದೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಮೇಲಾದುನ್ ನಬಿ ಬರಾಕುಂತಿದೆ. ಬರೋದು ಮುಂಚೆ ಎಲ್ಲಾರು ತಯಾರಿ ಮಾಡ್ಕೊರಿ. ಎಲ್ಲಾರು ಏನು, ಮನೆಯಲ್ಲಿ ಲೈಟಿಂಗ್ ಹಚ್ಚ್ರಿ, ಮನೆಯಲ್ಲಿ ಎಲ್ಲಾರು ಬೆಳಕನ್ನು ಮಾಡ್ರಿ, ಮನೆಯಲ್ಲಿ ದರೂದ್ ಶರೀಫ್ ಓದೋದು ಪ್ರಯತ್ನ ಮಾಡ್ರಿ, ಮನೆಯಲ್ಲಿ ನಾತೆ ಪಾಕ್ ಓದೋದು ಪ್ರಯತ್ನ ಮಾಡ್ರಿ, ಮನೆಯಲ್ಲಿ ಸಲಾತು ಸಲಾಂ ಓದೋದು ಪ್ರಯತ್ನ ಮಾಡ್ರಿ. ಯಾಕೆಂದ್ರೆ ನಮ್ಮ ಹೃದಯದ ಬೆಳಕು ಬಂದಿದ್ದು ದಿನ ಬರಾಕುಂತಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಈ ದಿನದಲ್ಲಿ 12ನೇ ರಾತ್ರಿ ಇದೆ, ಕತ್ಲಾಗಿದೆ. ಹಜರತೆ ಫಾತಿಮಾ
ಬಿಂತೆ ಅಬ್ದುಲ್ಲಾ ಹೇಳಕ್ ಕುಂತಿದ್ದಾರೆ, ನಾನು ಬಿಬಿ ಆಮಿನಾ ಅವ್ರ ಕಡೆ ಇದ್ದೆ, ಅವ್ರ ಸೇವೆಯಲ್ಲಿ ನಾನು ಇದ್ದೆ. ಹಜರತ್ ಫಾತಿಮಾ ಬಿಂತೆ ಅಬ್ದುಲ್ಲಾ ಹೇಳಕ್ ಕುಂತಿದ್ದಾರೆ, ನಾನು ಹೊರಗಡೆ ಬಂದು ಏನ್ ನೋಡುತ್ತೇನೆ, ಖಾನೆ ಕಾಬಾ ಮಕ್ಕ ಮುಅzzಮ, ಎಲ್ಲಾರು ಜನರು ಖಾನೆ ಕಾಬಾದು ಬೆಳಕನ್ನು ತಗೊಳ್ ಕೂತಿದ್ರು. ಅವಾಗ ಲೈಟಿಂಗ್ ಇಲ್ಲ, ಏನಿಲ್ಲ, ಎಲ್ಲಾರು ದೀಪ ಹಚ್ಚಿ ಏನು ಖಾನೆ ಕಾಬಾ ತವಾಫ್ ಮಾಡ್ತಿದ್ರು. ಹಜರತ್ ಫಾತಿಮಾ ಬಿಂತೆ ಅಬ್ದುಲ್ಲಾ ಹೇಳಕ್ ಕುಂತಿದ್ದಾರೆ, ನಾನು 12ನೇ ರಾತ್ರಿಯಲ್ಲಿ ಹಜರತ್ ಆಮಿನಾ ರದಿಯಲ್ಲಾಹು ತಆಲಾ ಅನ್ಹು ಸೇವೆಯಲ್ಲಿ ಅವರ ಮನೆಯಲ್ಲಿ ನಾನು ಇದ್ದೆ. ಹೊರಗಡೆ ಬಂದು ನಾನು ಏನ್ ನೋಡುತ್ತೇನೆ, ನೋಡಿದ ತಕ್ಷಣ ಖಾನಾ ಕಾಬಾನಿಂದ ಸುಂದರವಾದ ಬೆಳಕನ್ನು ಬರಾಕ್ ಕುಂತಿತ್ತು, ಸುಂದರವಾದ ಬೆಳಕನ್ನು ಬರಾಕ್ ಕುಂತಿತ್ತು. ಅಲ್ಲಾಹು ಅಕ್ಬರ್. ಹಜರತ್ ಫಾತಿಮಾ ಬಿಂತೆ ಅಬ್ದುಲ್ಲಾ ಅವರು ಮತ್ತೆ ಹೇಳಕ್ ಕುಂತಿದ್ದಾರೆ, ಆಕಾಶಿನ ಎಲ್ಲಾ ನಕ್ಷತ್ರಗಳು ಹಜರತ್ ಬಿಬಿ ಆಮಿನಾನ ಮನೆಯ ಸಮೀಪ ಬಂದು ಎಲ್ಲಾ ನಕ್ಷತ್ರಗಳು ನಿಂತಿದ್ರಂತೆ. ಪ್ರೀತಿಯ ಸಹೋದರಿ, ಹಜರತ್ ಫಾತಿಮಾ ಬಿಂತೆ ಅಬ್ದುಲ್ಲಾ ಹೇಳಕ್ ಕುಂತಿದ್ದಾರೆ, ಆ ನಕ್ಷತ್ರಗಳು ಈ ಸಮೀಪ ಬಂದಿತ್ತು, ನಮ್ಮ ತಲೆ ಮೇಲೆ ಬೀಳಬಾರ್ದು, ಆ ರೀತಿ ನಕ್ಷತ್ರಗಳು ತಾಗಿ ಬಂದಿದ್ದಾರೆ. ಬಂದಿದ ನಂತರ ಏನ್ ಹೇಳಕ್ ಕುಂತಿದ್ರು, 12ನೇ ರಾತ್ರಿ ಮೇಲಾದ್ ನಬಿಯ ರಾತ್ರಿ ಇದೆ, ಎಲ್ಲಾ ನಕ್ಷತ್ರಗಳು ಲೈನ್ ಆಗಿ ನಿಂತು ಏನ್ ಹೇಳಕ್ ಕುಂತಿದ್ರು, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾ, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ಹಬೀಬಲ್ಲಾ, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ನಬಿಕಲ್ಲಾ, ಅಸ್ಸಲಾತು ಅಸ್ಸಲಾಮು ಅಲೈಕ ಯಾ ನೂರಂ ಮಿನ್ ನೂರಲ್ಲಾ ಅಲೈಕ ಆಲಾ ಹಜರತ್ ರಹಮತುಲ್ಲಾಹ್ ಹೇಳಿದ್ರು. ಏನಂತ, ಸುಬಹ ತೈಬಾ ಮೇ ಹುವಿ ಬಟತಾ ಹೆ ಬಾಳಾ ನೂರ ಕಾ, सुबह तैबा में हुई बटता है बाड़ा नूर का, सदका लेने आया तारा नूर का, सदका लेने आया तारा नूर का, चमक तुझसे पाते हैं सब पाने वाले, चमक तुझसे पाते हैं सब पाने वाले, मेरा दिल भी चमका दे चमकाने वाले, बरसता नहीं देख कर अब्र रहमत, बदों पर भी बरसा दे बरसाने वाले, तू जिंदा है वल्लाह, तू जिंदा है वल्लाह, मेरी चश्मे आलम से छुप जाने वाले. ಪ್ರೀತಿಯ ಸಹೋದರರೇ, ಕೊನೆಯ ಮಾತು ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. ಅಲ್ಹಮ್ದುಲಿಲ್ಲಾ, ಇಷ್ಟು ವರ್ಷ ಇಮಾಮ್ ಸಾಬ್ರು ಇಲ್ಲಿ ಸೇವೆಯನ್ನು ಮಾಡ್ತಿದ್ರು. ಇವತ್ತು ಅಲ್ಹಮ್ದುಲಿಲ್ಲಾ ನನಗೆ ಅವಕಾಶ ಸಿಕ್ಕಿದೆ, ನಾನು ಪ್ರವಚನ ಮಾಡಕ್ ಕುಂತಿದ್ದೀನಿ. ನೀವು ಉರ್ದುನಲ್ಲಿ ಕೇಳ್ತಿದ್ದೀರಾ, ಇವತ್ತು ಕನ್ನಡದಲ್ಲಿ ಕೇಳಕ್ ಕುಂತಿದ್ದೀರಾ. ನಾನು ಏನು ಮಂಗಳೂರಿನ ಹಜರತ್ ಅಲ್ಲ, ನಾನು ಪ್ರಾಪರ್ ಕರ್ನಾಟಕ ಲಕ್ಷ್ಮೇಶ್ವರ ಹರಿ, ಮಂಗಳೂರದಲ್ಲ ಲಕ್ಷ್ಮೇಶ್ವರನೇ. ಅಲ್ಹಮ್ದುಲಿಲ್ಲಾ, ಇವತ್ತು ನಿಮ್ಮ ಊರಿಗೆ ಬರೋದು ನನಗೆ ಅವಕಾಶ ಸಿಕ್ತು. ಅಲ್ಹಮ್ದುಲಿಲ್ಲಾ, ಮೇಲಾದು ನಬಿ ಬರಾಕ್ ಕುಂತಿದೆ. ಜಶ್ನೆ ಮೇಲಾದು ನಬಿಯಲ್ಲಿ ನಾವು ಏನೇನು ಮಾಡಬೇಕು, ಆ ದಿನದಲ್ಲಿ ಏನು ಮಾಡಬೇಕು. ಮೊದಲೇ ಮಾತು, ಅಲ್ಹಮ್ದುಲಿಲ್ಲಾ, ನಾವು ಹೇಳೋದು ಅವಶ್ಯಕತೆ ಇಲ್ಲ. ಲೈಟಿಂಗ್ ನಾವು ಹಚ್ಚಾಕುತ್ತೀವಿ, ಆ ಲೈಟಿಂಗಿನ ನಡವಳಿಕೆ, ಆ ಲೈಟಿಂಗಿನ ಏನಿದೆ ಅದು ಬೇರೆ ಕೆಳಗೆ ಬೀಳಾಕ್ ಕುಂತಿದ್ದೆ. ಮೇಲಾದು ನಬಿ ಬಂದ ನಂತರ ನಾವು ಎಲ್ಲರೂ ಅಲ್ಹಮ್ದುಲಿಲ್ಲಾ ಮನೆಯಲ್ಲಿ ಮೊದಲೇ ಕೆಲಸ ಬೆಳಕನ್ನು ಮಾಡಬೇಕು, ಧ್ವಜಗಳು ಹಚ್ಚಬೇಕು. ಇವತ್ತು ಪ್ರಪಂಚದ ನಡವಳಿಕೆ ಏನಿಗೆ ಗೊತ್ತಿದೆ, ಮನೆಯಲ್ಲಿ ಯಾವುದೇ ಡಜ ಇದ್ದರೆ ಆ ಡಜ ನೋಡಿ ಕಣ್ಣು ಹಿಡಿತಾರೆ. ಬ್ಯಾರೆ ಬ್ಯಾರೆ ಅಂತ ಇಂತ ಪಕ್ಷಗಳದಿದ್ರೆ ಇದು ಇದೇ ಪಾರ್ಟಿ ಅದೇ ಪಾರ್ಟಿ ಕಣ್ಣು ಹಿಡ್ಕೊಂಡ್ ಬಿಡ್ತಾರ. ಇದೇ ಪಾರ್ಟಿನ ಮನಿ ಇದೆ, ಅದೇ ಡಜ ಬ್ಯಾರೆ ಇದ್ರಿ ಆ ಪಾರ್ಟಿನ ಮನಿ, ಈ ಪಾರ್ಟಿದ ಮನಿ. ಧ್ವಜಗಳ ನೋಡಿ ಕಂಡು ಹಿಡಿತಾರ. ಎಷ್ಟು ಅಲ್ಹಮ್ದುಲಿಲ್ಲಾ ಎಲ್ಲಾರಿಗೆ ಜ್ಞಾನ ಶಿಕ್ಷಣ ಇದೆ. ಧ್ವಜಗಳಿಗೆ ನೋಡಿ ನಾವು ಕಂಡು ಹಿಡಿತೀವಿ ಇದೇ ಪಾರ್ಟಿನ ಮನಿ ಇದೆ ಅನ್ನೋದು. ಅಲ್ಹಮ್ದುಲಿಲ್ಲಾ, ನಾವು ಮನಿಯಲ್ಲಿ ಯಾವ್ದು ಧ್ವಜ ಹಚ್ಚಾಕೊಂತಿದೀವಿ, ಮದೀನಾ ಮುನವ್ವರ, ಗುಮ್ಮದೆ ಖಜ್ರಾ. ಎಲ್ಲಾರು ಜನರು ನಮ್ಮ ಮನಿ ಮೇಲೆ ದೃಷ್ಟಿ ಹಾಕಿ ನೋಡಿದ್ರೆ ಇದು ಪ್ರಪಂಚದ ಅಂತ ಇಂಥದ್ದು ಪಾರ್ಟಿ ಅಲ್ಲ, ಬರೀ ಹಿಂದೂಸ್ತಾನಿ ಪಾರ್ಟಿ ಅಲ್ಲ, ಬರೀ ಕರ್ನಾಟಕ ಪಾರ್ಟಿ ಅಲ್ಲ, ಇಡೀ ಜಗತ್ತಿಗೆ ರಹಮತುಲ್ ಆಲಮೀನ್ ಆಗಿ ಬಂದ್ರೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರಿಗೆ ಪ್ರೀತಿ ಮಾಡೋದು ಮನಿ ಅಂತ ಎಲ್ಲಾರು ಯೋಚನೆ ಮಾಡಿ. ಪ್ರೀತಿಯ ಸಹೋದರ, ಇದು ಎಂತಹ ಮನಿ, ರಸೂಲುಲ್ಲಾಹಿಗೆ ಪ್ರೀತಿ ಮಾಡುದು ಮನಿ. ಹೇಗೆ ನೀವು ಹೇಳಕ್ ಕುಂತಿದ್ದೀರಾ, ನಾನು ಮನಿ ನೋಡಿ ಹೇಳಕ್ ಕುಂತಿಲ್ಲ, ಮನಿ ಮೇಲೆ ಗುಮ್ಮದೆ ಖಜ್ರಾ ಕಾಣಕ್ ಕುಂತಿ, ಅದಕ್ಕೆ ನಾನು ಹೇಳಕ್ ಕುಂತಿದ್ದೀನಿ. ಮನಿ ಮೇಲೆ ಗುಮ್ಮದೆ ಖಜ್ರಾ ಧ್ವಜವನ್ನು ಕಾಣಕ್ ಕುಂತಿದ್ದೀನಿ. ಪ್ರೀತಿಯ ಸಹೋದರರೇ, ಅಲ್ಹಮ್ದುಲಿಲ್ಲಾ, ಈ ಜಶ್ನೆ ಈದ್ ಮಿಲಾದುನ್ ನಬಿ ನಮ್ಮೆಲ್ಲರಿಗಾಗಿ ರಹಮತ್ತಿನ ದಿನ, ಬರ್ಕತ್ತಿನ ದಿನ. ಬರ್ಕತ್ ಈ ದಿನದಲ್ಲಿ ನಾವು ಎಲ್ಲರೂ ಅಲ್ಹಮ್ದುಲಿಲ್ಲಾ ಮೇಲಾದುನ್ ನಬಿ ಬರೋದು ಮುಂಚೆ ದರೂದ್ ಶರೀಫ್ ಜಾಸ್ತಿ ಓದುತ್ತಾ ಇರಬೇಕು. ದರೂದೆ ಪಾಕ್ ಜಾಸ್ತಿ, ದರೂದೆ ಪಾಕ್ ಹೋದ್ರಿ ನೀವು ಎಲ್ಲರೂ ಅಲ್ಹಮ್ದುಲಿಲ್ಲಾ ಬಹಳಷ್ಟು ಊರುಗಳಲ್ಲಿ ಜುಲೂಸ್ ಮೆರವಣಿಗೆ ತೆಗೆಯುತ್ತಾರೆ. ಮೆರವಣಿಗೆಯಲ್ಲಿ ಇವತ್ತು ಹಿರಿಯರು ಹೇಳ್ತಾರ, ಯುವಕರಿಗೆ ನಮ್ಮ ಜುಲೂಸ್ ಆಗಿದ್ರೆ ಸೈಲೆಂಟ್ ರೀತಿಯಲ್ಲಿ ಆಗ್ಬೇಕು, ಶಾಂತಿ ರೀತಿಯಲ್ಲಿ, ಯಾವುದೇ ತರಹದ ಧರ್ಮ ಜನರಿಗೆ ಧಕ್ಕೆ ಆಗಬಾರ್ದು, ನೋವು ಆಗಬಾರ್ದು, ಯಾವಾಗೇ ನಾವು ಸಮಸ್ಯೆ ಕೊಡಬಾರ್ದು, ಅವ್ರು ನಮ್ಮನಿಂದ ಕೋಪ ಆಗಬಾರ್ದು. ಇದು ಅಲ್ಹಮ್ದುಲಿಲ್ಲಾ ಒಳ್ಳೆಯವಾದ ಮಾತು. ಎಲ್ಲಾರ್ದು ಇದೇ ಇಚ್ಛೆ ಇರಬೇಕು. ರಸೂಲುಲ್ಲಾಹರು ಶಾಂತಿಯ ಸಂದೇಶ ತಗೊಂಡು ಬಂದಿದ್ರು, ಶಾಂತಿದು ಸಂದೇಶ. ಯಾವುದೇ ಜನರಿಗೆ ನಾವು ಕಷ್ಟ ಕೊಡಬಾರ್ದು, ನೋವು ಕೊಡಬಾರ್ದು, ಯಾವುದೇ ಜನರಿಗೆ ನಾವು ಯಾವುದೇ ತರಹದ ಕೆಟ್ಟವಾದ ಮಾತಾಡಬಾರ್ದು. ಎಲ್ಲಾರಿಗೆ ಒಳ್ಳೆಯವಾದ ಸಂದೇಶ ಕೊಡಬೇಕು, ಎಲ್ಲರಿಗೆ ಒಳ್ಳೆಯವಾದ ನಾವು ದಾರಿ ತೋರಿಸ್ಬೇಕು, ನಡವಳಿಕೆ ತೋರಿಸ್ಬೇಕು. ಮೇಲಾದುನ್ ನಬಿಯಲ್ಲಿ ಬಹಳಷ್ಟು ಜನರು ಬಹಳಷ್ಟು ಊರುಗಳಲ್ಲಿ ಡಿಜೆ ಬಾಜಿನ ಪ್ಲಾನಿಂಗ್ ಮಾಡ್ತಿರ್ತಾರ. ನಾವು ಡಿಜೆ ಹಚ್ಚಿ ಕುಣಿದಿದ್ರೆ ಅಷ್ಟೇ ನಮ್ಮ ಮೇಲಾದುನ್ ನಬಿ. ಇದು ತಪ್ಪು.
ಡಿಜಿ ರೀತಿಯಲ್ಲಿ ಮೆರವಣಿಗೆ ತೆಗೆಯೋದು ಇದು ಸಹಾಬಾ ಕರಾಮ್ದು ನಡವಳಿಕೆ ಅಲ್ಲ, ಉಲಮಾ ಕರಾಮ್ದು ನಡವಳಿಕೆ ಅಲ್ಲ. ಇದು ಎಲ್ಲ ಯಹೂದು ನಸಾರ ನಮ್ಗೆ ಕಲಿಸಿಕೊಟ್ಟಿದ್ದು ನಡವಳಿಕೆ. ಹಚ್ಚಿರಿ, ಹೈ ಸ್ಪೀಡ್ ಸ್ಟೋನ್ ಏನೋ ಸೌಂಡ್ ಹಚ್ಚಿ ನೀವು ಕುಣೀರಿ, ಇದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನಿತ್ತು, ಮೆರವಣಿಗೆಯಲ್ಲಿ ಜುಲೂಸ್ನಲ್ಲಿ ನಾವು ನಿಧಾನಲ್ಲಿ ಒಂದು ಸ್ಪೀಕರ್ ಹಚ್ಚಿದ್ದೀರಾ, ಅದು ಸ್ಪೀಕರ್ ಬೇರೆ ಯಾವುದೇ ತರಹದ್ದು ಹಿಂದಿನ ಮ್ಯೂಸಿಕ್ ಇರಬಾರ್ದು. 5-6 ಮಕ್ಕಳು ಮತ್ತು ಯಾರಾದ್ರೆ ಸಲಾತು ಸಲಾಂ ದರು ಶರೀಫ್ ಓದೋರಿದ್ರೆ ಅವ್ರ ಕೈಯಲ್ಲಿ ಮೈಕ್ ಕೊಡಬೇಕು, ಅವ್ರು ದರು ಶರೀಫ್ ಓದ್ತಾ ಇರಬೇಕು, ಎಲ್ಲರೂ ಜನರು ಕೂಡಿ ದರು ಶರೀಫ್ ನಾತೆ ಪಾಕ್ ಓದ್ತಾ ಹೋಗ್ತಾ ಇರಬೇಕು. ಇದು ಮೇಲಾದ ನಬಿ. ಜುಲೂಸ್ನಲ್ಲಿ ನಾವು ಎಲ್ಲರೂ ಭಾಗವಹಿಸಿ ನಿಧಾನದಿಂದ ಶಾಂತಿನಿಂದ ನಾತೆ ಪಾಕ್ ಓದ್ಕೊಂತ ಮತ್ತು ಆ ದಿನದಲ್ಲಿ ಅತಿ ಜಾಸ್ತಿ ದಾನ ಮಾಡೋದ್ ಪ್ರಯತ್ನ ಮಾಡಿ. ಏನು ದಾನ ಮಾಡೋದ್ ಪ್ರಯತ್ನ ಮಾಡಿ. ಬಹಳಷ್ಟು ಜನರು ಯೋಚನೆ ಮಾಡ್ತಿರ್ತಾರ, ನಾನ್ ಎದಕ್ಕೆ ಊಟ ಹಾಕಿಸ್ಬೇಕು, ನಾನ್ ಎದಕ್ಕೆ ಐಸ್ ಕ್ರೀಮ್ ಕೊಡಬೇಕು, ನಾನ್ ಎದಕ್ಕೆ ಅವ್ರಿಗೆ ನಾನು ಕೇಕ್ ತಿನ್ನಿಸ್ಬೇಕು, ನಾನ್ ಹೇಗೆ ಅವ್ರಿಗೆ ನಾನು ಶರಬತ್ ಕುಡಿಸ್ಬೇಕು. ಇಂತಹ ಕೆಲಸಗಳಲ್ಲಿ ಜಿಪುಣ ಬರ್ತೈತಿ, ಸುಸ್ತಿ ಬರ್ತೈತಿ. ಅದು ನಮ್ಮಿಂದ ದೇವ ನಿಂದರ್ಸ್ತಾನ. ನಿಮ್ಗೆ ಮಾಡಿಬೇಡ, ದಾನ ಮಾಡಕ್ ಹೋಗ್ಬೇಡ, ನಿನ್ನ ರೊಕ್ಕ ಉಳಿಸ್ಕೊ, ನೀನು ದುಡ್ಡು ಉಳಿಸ್ಕೊ, ನೀನು ಖರ್ಚು ಮಾಡಬೇಡ. ಇದು ದೈವ್ಯನ ಕೆಲಸ. ಆದ್ರೆ ನಾವು ದೇವದ ಕೆಲಸ ಮಾಡಬಾರ್ದು, ನಾವು ಪ್ರೀತಿವಂತ ಕೆಲಸ ಮಾಡಬೇಕು. ಏಕೆ ಗೊತ್ತಿದೆ? ಅಬೂ ಲಹಬ್, ಇದು ಸೂರ ಎಲ್ಲ ನಿಮ್ಗೆ ಗೊತ್ತಿದೆ. ತಬ್ಬತ್ ಯದ ಅಬೀ ಲಹಬಿ ವತಬ್ ಮಾ ಅಗನ ಅನ್ಹು ಮಾಲುಹು ವಮಾ ಕಸಬ್. ಇದು ಸೂರ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದು ಚಿಕ್ಕಪ್ಪಜಿ ಮೇಲೆ ಬಂದಿತ್ತು. ಏಕೆ? ಅಬೂ ಲಹಬ್ ರಸೂಲುಲ್ಲಾಹರ ಮೇಲೆ ಬಾಳು ಅವಮಾನ ರೀತಿ ಮಾತಾಡಿದ್ದ, ಬೈದಿದ್ದ ಅಂತ ಇಂತ ಅಕ್ಷರಗಳಿಂದ. ಅದೇಗಿದು ಸೂರ ಹೇಳಿದ್ ಬಂತು. ಅಬೂ ಲಹಬ್ನ 2 ಕೈ ಕಾಲೇನಿದೆ ಎಲ್ಲ ಶರವಣಾಸ ಆಗ್ಲಿ, ಅವನು ಇಡೀ ಸಂಪತ್ ಶರವಣಾಸ ಆಗ್ಲಿ, ಆ ಸಂಪತ್ತ ನಿಂದನೆ ಏನು ನರ್ಕನಲ್ಲಿ ಹೋಗ್ಲಿ ಅಂತೂ ಇದು ಸೂರ ಬಂದಿತ್ತು. ಅಬೂ ಲಹಬ್ ಕಾಫಿರಾಗಿ ಸತ್ತಿದ್ದಾನೆ. ಅಬೂ ಲಹಬ್ ಈಮಾನ್ನಲ್ಲಿ ಬಂದಿದ್ದಲ್ಲ, ಕಾಫಿರಾಗಿ ಸತ್ತಿದ್ದಾನೆ. ಅಬೂ ಲಹಬ್ ಜೀವಿತ ಇದ್ದ ನಂತರ ಎಲ್ಲಾರು ಜನರು ಅಬೂ ಲಹಬ್ ಹೇಗೆ ಸಾಹಿಬಿಗೆತ್ತು ಸತ್ತಿ ನಂತರ ಮನೆಯವರು ಕನಸಲ್ಲಿ ನೋಡಿದ್ರು, ಅಯ್ಯ ಅಬೂ ಲಹಬ್ ಸಮಾಧಿ ಒಳಗೆ ಹೇಗಿದೆಯಾ, ಆರಾಮದಿಯಲ್ಲ? ಅಬೂ ಲಹಬ್ ಹೇಳಿದ, ಇಲ್ಲ, ಇಲ್ಲಿ ಸುಖ ಶಾಂತಿ ಅನ್ನೋದನ್ನಿಲ್ಲ, ಸಮಾಧಿ ಒಳಗೆ ಸುಖ ಶಾಂತಿ ಅನ್ನೋದು ಏನಿಲ್ಲ. ಆದರೆ ವಾರದಲ್ಲಿ 1 ಸಾರಿ, ತಿಂಗಳಲ್ಲಿ 4 ಸಾರಿ ಅದು ಒಂದೇ ದಿನ ಬರುತ್ತದೆ. ಆ ದಿನದಲ್ಲಿ ನನ್ನ ಮೇಲೆ ಯಾವುದೇ ತರಹದ ಶಿಕ್ಷೆ ಆಗುವುದಿಲ್ಲ. ಆ ದಿನದಲ್ಲಿ ಫರಿಷ್ಠಗಳು ನನಗೆ ಶಿಕ್ಷೆ ಕೊಡೋದಿಲ್ಲ. ಆ ದಿನದಲ್ಲಿ ನನಗೆ ಶಾಂತಿ ಸಿಗುತ್ತದೆ, ಆರಾಮ್ ಸಿಗುತ್ತದೆ. ಆ ದಿನ ಯಾವುದು ದಿನ ಅಂತ ಕೇಳಿದ್ರು. ಅಬೂ ಲಹಬ್ ಏನ್ ಹೇಳಿದ? ಸೋಮವಾರದ ದಿನ, ಪೀರ್ ಜಿಸೆ ಪೀರ್ ಕಾ ದಿನ ಬೋಲಾ ಜಾತಾ ಹೈ, ಸೋಮವಾರದ ದಿನ. ವಾರದಲ್ಲಿ ಶಿಕ್ಷೆ ಕೊಡುತ್ತಾರೆ, ತರಹದ ಶಿಕ್ಷೆಯನ್ನು ನನಗೆ ಕೊಡುತ್ತಾರೆ, ನನ್ನ ಮೇಲೆ ಶಿಕ್ಷೆ ಆಗುತ್ತದೆ, ನಿರಾಸೆ ಆಗುತ್ತದೆ. ನೀರ್ ಕೇಳಿದ್ರೆ ನಡಾಗ ಯಾರು ನೀರ್ ಕೊಡೋದಿಲ್ಲ. ಸೋಮವಾರ ದಿನ ಹೇಗೆ ಬರುತ್ತದೆ? ಈ 2 ಬರಳಿನ ನಡಾಗ ನನಗೆ ಸ್ವಲ್ಪ ನೀರನ್ನು ಕೊಡಿಸುತ್ತಾರೆ. 2 ಬರಳೇನಿದೆ ಇದರ ನಡಾಗ ನನಗೆ ಸ್ವಲ್ಪ ನೀರನ್ನು ಕೊಡುತ್ತಾರೆ ಸೋಮವಾರ ದಿನ. ಕೇಳೋರು ಕೇಳಿದ್ರು, ಇದು ಎಲ್ಲಾ ನಡವಳಿಕೆ, ಇದು ಎಲ್ಲಾ ಒಳ್ಳೆಯವಾದ ಕೆಲಸ ಸೋಮವಾರ ದಿನ ಏಕೆ ಆಗುತ್ತಿದೆ? ಕಾರಣ ಏಕೆ ಕೇಳಿದ ನಂತರ ಅಬೂ ಲಹಬ್ ಹೇಳಿದ, ಏಕೆಂದ್ರೆ ನನ್ನ ತಮ್ಮನ ಮನೆಯೊಳಗೆ ಒಂದು ಮಗು ಹುಟ್ಟಿ ಬಂದಿತ್ತು. ಆ ಮನೆಯಲ್ಲಿ ನನ್ನ ಬಾಂಧಿ, ನನ್ನ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಮಗಳು ಸೊಯ್ಬಾ, ಆ ಸೊಯ್ಬಾ ಹಜರತೆ ಆಮಿನಾ ಸೇವೆಯಲ್ಲಿತ್ತು. ಹೇಗೆ ಆ ಮಗುವಿನ ಮುಖ, ಸುಂದರವಾದ ಬೆಳಕಿನ ಮುಖ ನೋಡಿ ಬರಬೇಕಿತ್ತು. ನೋಡಿದ ತಕ್ಷಣ ನನ್ನ ಕಡೆ ಓಡಿ ಬಂತು. ಬಂದಿದ ನಂತರ ಏನ್ ಹೇಳಿತು? ಅಯ ಅಬೂ ಲಹಬ್, ನಿನ್ನ ತಮ್ಮನ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟಿ ಬಂದಿದೆ. ಅಯ ಅಬೂ ಲಹಬ್, ನಿನ್ನ ತಮ್ಮನ ಮನೆಯೊಳಗೆ ಸುಂದರವಾದ ಬೆಳಕಿನ ಒಂದು ಗಂಡು ಮಗು ಹುಟ್ಟಿ ಬಂದಿದೆ. ಹೇಗೆ ನಾನು ಬರೇ ಮಗು ಹುಟ್ಟಿ ಬಂದಿದೆ ಅಂತ ಕೇಳಿ ನಾನು ಸಂತೋಷ ಪಡ್ಕೊಂಡು ಆ ಬಾಂಧಿಗೆ ನಾನು ಬಿಡುಗಡೆ ಮಾಡಿದ್ಯಾ. ಈ ರೀತಿ ಕೈವನ್ನು ಎಬಸಿ ನಾನು ಬಿಡುಗಡೆ ಮಾಡಿದ್ಯಾ. ಹೋಗು, ಇವತ್ತಿನಿಂದ ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡಿದ ಅವಶ್ಯಕತೆ ಇಲ್ಲ. ಏಕೆಂದ್ರೆ ನನ್ನ ಮನೆಯಲ್ಲಿ ನನ್ನ ಏನೋ ಸುಂದರವಾದ ಮಗು ಹುಟ್ಟಿ ಬಂದಿದೆ. ಅಲ್ಲಾಹು ಅಕ್ಬರ್. ಅಬೂ ಲಹಬ್ ಹೇಳಕ್ ಕುಂತಿದ್ದಾನೆ, ನಾನು ಬೇರೆ ಯಾವ್ದು ಒಳ್ಳೆಯವಾದ ಕೆಲಸ ಮಾಡಿಲ್ಲ. ನನ್ನ ಹೃದಯದ ಬೆಳಕು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿ ಬಂದಿದ್ದಾರೆ ಸಂತೋಷದಿಂದ. ಬರೀ ಈ ರೀತಿ ನಾನು ಹೆಣ್ಣು ಮಗಳಿಗೆ ಬಿಡುಗಡೆ ಮಾಡಿದ್ದೇನೆ. ಆ ಬಿಡುಗಡೆ ಮಾಡಿರುವ ಸತ್ತಿನಿಂದ ನನಗೆ ಫರಿಷ್ಠಗಳು ನೀರನ್ನು ಕುಡಿಸಾಕ್ ಕುಂತಿದ್ದಾರೆ, ನೀರನ್ನು ಕುಡಿಸಾಕ್ ಕುಂತಿದ್ದಾರೆ. ಅದೇ ನಾನು ಒಳ್ಳೆಯವಾದ ಕೆಲಸ ಮಾಡುವ ಸತ್ಯದಲ್ಲಿ ನನ್ಗೆ ಸೋಮವಾರ ದಿನ ಯಾವುದೇ ತರಹದ ಶಿಕ್ಷೆಯನ್ನು ಕೊಡಕ್ ಕುಂತಿಲ್ಲ, ಶಿಕ್ಷೆನಿಂದ ನನಗೆ ಪಾರ್ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಬರೇ ಅಬೂ ಲಹಬ್ ಕಾಫಿರಾಗೆ ಸತ್ತಿದ್ದಾನೆ. ಅಲ್ಲಾಹ್ ಸಂತೋಷ ಪಡ್ಕೊಂಡು ಬರೇ ಬಾಂಧಿಗೆ ಬಿಡುಗಡೆ ಮಾಡಿದ್ರೆ ಕಬರ್ನಲ್ಲಿ ಶಿಕ್ಷೆ ಆಗ ಕುಂತಿಲ್ಲ. ನಾವು ಅಹ್ಲಸಿಂದ ರಸೂಲುಲ್ಲಾಹ್ಗೆ ಪ್ರೀತಿ ಮಾಡೋರು. ರಸೂಲುಲ್ಲಾಹನ ಪ್ರೀತಿಯಲ್ಲಿ ನಾವು ಖೈರಾತ್ ಮಾಡಿದ್ರೆ, ರಸೂಲುಲ್ಲಾಹನ ಪ್ರೀತಿಯಲ್ಲಿ ಎಲ್ಲಾ ಸಮಾಜದ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಟ್ಟಿದ್ರೆ, ದಾನ ಮಾಡಿದ್ರೆ, ಹೊಟ್ಟಿ ತುಂಬಾ ಬಡವರ ಜನರಿಗೆ ಊಟ ಮಾಡಿಸಿದ್ರೆ, ರಸೂಲುಲ್ಲಾಹನ ಸತ್ತಿನ ನಮ್ಗೆ ಏಕೆ ಸ್ವರ್ಗ ಸಿಗೋದಿಲ್ಲ? ಪ್ರೀತಿಯ ಸಹೋದರರೇ, ಎಕ್ಕಿನ ನಮ್ಗೆ ಸಿಕ್ಕೇ ಸಿಗುತ್ತದೆ. ಅಲ್ಲಾಹು ಅಕ್ಬರ್. ಮೇಲಾದ ನಬಿಯಲ್ಲಿ
ನಾವು ದಾನ ಮಾಡೋರಾಗ್ಬೇಕು. ಮೇಲಾದು ನಬಿಯಲ್ಲಿ ನಾವು ಎಲ್ಲಾ ಏನು ಬಡವರು ಜನರಿಗೆ ಅತಿ ಜಾಸ್ತಿ ದಾನ, ಹೊಟ್ಟಿ ತುಂಬಾ ಊಟ ಮಾಡಿಸೋರಾಗ್ಬೇಕು, ಶರ್ಬತ್ ಕುಡಿಸೋರಾಗ್ಬೇಕು. ಪ್ರೀತಿಯ ಸಹೋದರರೇ, ಮೇಲಾದು ನಬಿನಲ್ಲಿ ಆ ಧರ್ಮ ಈ ಧರ್ಮ ಯಾವುದೇ ತರ ನೋಡಬಾರ್ದು. ಎಲ್ಲಾರು ಜನರು ಬರ್ಲಿ, ರಸೂಲ್ ಅಲ್ಲಾಹನ ಸತ್ತಿನಿಂದ ಎಲ್ಲಾರು ಶರ್ಬತ್ ಕುಡ್ಕೊಂತ ಹೋಗ್ಲಿ, ಎಲ್ಲಾರು ಹೊಟ್ಟಿ ತುಂಬಾ ಊಟ ಮಾಡ್ಕೊಂತ ಹೋಗ್ಲಿ. ಏಕೆಂದ್ರೆ ರಸೂಲ್ ಅಲ್ಲಾಹರು ಬರೀ ನಮ್ಗಾಗಿ ರಹಮತುಲ್ ಆಲಿಮೀನ್ ಆಗಿಲ್ಲ ಬಂದಿಲ್ಲ. ಕುರಾನ್ ಅಲ್ಲಿ ಏನು ಬಂದಿದೆ? ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ಆಲಮೀನ್ 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 ಅಂತ ಬಂದಿದೆ. ಆಲಿಮೀನ್ ಅಂದ್ರೆ ಇಡೀ ಜಗತ್ತು, ಇಡೀ ಪ್ರಪಂಚಕ್ಕೆ ರಸೂಲ್ ಅಲ್ಲಾಹ್ ರಹಮತುಲ್ ಆಲಿಮೀನ್ ಆಗಿ ಬಂದಿದ್ದಾರೆ. ಇಡೀ ಜಗತ್ಗೆ ಅಂದರೆ ಇದರ ಒಳಗೆ ಕುರಾನ್ ಅಲ್ಲಿ ರಹಮತುಲ್ ಲಿಲ್ ಮುಸ್ಲಿಮೀನ್ ಅಂತ ಬಂದಿಲ್ಲ, ಆಲಮೀನ್. ಆಲಮೀನ್ ಅಂದರೆ ರಸೂಲ್ ಅಲ್ಲಾಹ್ ಗಿಡ ಮರಗಳಿಗೆ ರಹಮತುಲ್ ಆಲಿಮೀನ್ ಆಗಿ ಬಂದರು. ನಮ್ಮ ರಸೂಲ್ ಅಲ್ಲಾಹ್ ಪ್ರಾಣಿಗಳಿಗೆ ರಹಮತ್ ಆಗಿ ಬಂದರು. ನಮ್ಮ ರಸೂಲ್ ಅಲ್ಲಾಹ್ ಎಲ್ಲಾ ಸಿಖ್, ಈಸಾ, ಹಿಂದೂ, ಮುಸ್ಲಿಂ ಎಲ್ಲಾ ಜನರಿಗಾಗಿ ರಹಮತ್ ಆಗಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಎಲ್ಲಾ ಜನರಿಗೆ ರಹಮತ್ ಆಗಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, अल्लाह बार ने दुआओं मारते ऐ मेरे मालिक मौला, मेरे कहने चलने में समझाने में जहां भी साहबान खतन लफ्जन गलती तो माफ अता फरमा। ऐ मेरे मौला, हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा। ऐ मेरे मौला, अभी भी यहाँ पर जो बिल्डिंग के सर जमीन पर इस जामिया मस्जिद में तेरे नबी की शान व अजमत बताई है मेरे मौला, इन तमाम बातों को समझकर मेरे मौला अपनी जान, माल, भाई बहन, तमाम चीजों से ज्यादा मेरे मौला नबी से इश्क, नबी से मोहब्बत करने की तौफीक अता फरमा, नबी के नक्शे कदम पर चलने की तौफीक अता फरमा। ऐ मेरे मौला, आज के मेरे कन्नड़ा जुबान की वाज़ व नसीहत में रसूल अल्लाह की शान में, सहाबा कराम की शान में मेरे मौला तेरे प्यारे हबीब की शान में कोई भी सहवन खतन लफ्जन कोई भी गलती हुई तो माफ अता फरमा। ऐ मेरे मौला, हम तमाम लोगों को मरते दम तक पंजतन पाक के नक्शे कदम पर चलने की तौफीक अता फरमा। ऐ मेरे मौला, हम तमाम लोगों को मिलादुन नबी की तैयारियां करने की तौफीक अता फरमा, नफरतों को मिटाकर मोहब्बतों को पैदा करने की तौफीक अता फरमा। ऐ मेरे मौला, नबी की शान अज़मत समझकर उस पर अमल पैरा रहने की तौफीक अता फरमा, सहाबा कराम के तरीके पे चलने की तौफीक अता फरमा। या अल्लाह, यहाँ पर जितने भी हजरत हाजिर हैं, तमाम लोगों की हाजिर तो अपने बारगाह में कबूल मकबूल अता फरमा। या अल्लाह, इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह अस्तगफिरुल्लाह रब्बी मिन कुल्ली ज़ंबि व खतियतिन व अतूबु इलैह व आखिर दाना अल्हम्दुलिल्लाहि रब्बिल आलमीन। अस्सलामु अलैकुम रहमतुल्लाहि तआला बरकातहू। जो हजरत सुन्नत नमाज नहीं पढ़ी वो सुन्नत नमाज पढ़ लें।